ಶ್ರೀ ಶ್ರೀಕಾಂತ್ RSI DR ಯಾದಗಿರಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ವಂದನೆಯ ತುಕಡಿ ದಯವಿಟ್ಟು ಒಂದು ಚಪ್ಪಾಳೆ ಬರಲಿ. ವಂದನೆಯನ್ನ ಸಲ್ಲಿಸುತ್ತಾ ಸಾಗುತ್ತಿರುವ ತಂಡ RSI ಶ್ರೀಕಾಂತ್ ಅವರ ನೇತೃತ್ವದ ಜಿಲ್ಲಾ ಪೊಲೀಸ್ ಪಡೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಸಾಗುತ್ತಿರುವ ತಂಡಕ್ಕೆ ನೇತೃತ್ವ ಅಮರ್ ಕುಲಕರ್ಣಿ PSI ನಗರ ಠಾಣೆ ಯಾದಗಿರಿ. ನಾಗರಿಕ ಪೊಲೀಸ್ ಪಡೆ ನೇತೃತ್ವ ಶ್ರೀ ಶೇಕ್ಷಾ ಪಟೇಲ್ PSI ಸೈದಾಪುರ ಠಾಣೆ ಮುಖ್ಯ ಅತಿಥಿಗಳಿಗೆ ಗೌರವವನ್ನ ಸಮರ್ಪಿಸುತ್ತಾ ಸಾಗುತ್ತಿರುವ ಶೇಕ್ಷಾ PSI ರವರ ನೇತೃತ್ವದ ತಂಡ. ನಾಲ್ಕನೆಯ ತುಕಡಿ ಮಹಿಳಾ ತುಕಡಿ ನೇತೃತ್ವ PSI ಶ್ರೀಮತಿ ಸವಿತಾ DSP ಘಟಕ ಯಾದಗಿರಿ ನೇತೃತ್ವದ ನಾಗರಿಕ ಪೊಲೀಸ್ ಪಡೆ 5ನೆಯ ತುಕಡಿ ನಾಯಕರು ವಾಸಿಂ ಪಟೇಲ್ PSI ಭೀಮರಾಯನಗುಡಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ 6ನೇ ತುಕಡಿ ನಾಯಕರಾಗಿ ಶ್ರೀ ತಿಮ್ಮಯ್ಯ PSI ಶೋರಾಪುರ ಠಾಣೆ ರವರು ನಾಗರಿಕ ಪೊಲೀಸ್ ಪಡೆ ನೇತೃತ್ವ ರಾಷ್ಟ್ರಧ್ವಜಗಳ ಮೈದಾನಕ್ಕೆ ಆಗಮನ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಮಹೋದಯರು ಎದ್ದು ನಿಲ್ಲಬೇಕಾಗಿ ಕೋರಿಕೆ. ನಮ್ಮನ್ನ RSI DR ಘಟಕ ನೇತೃತ್ವದ ರಾಷ್ಟ್ರ ಮತ್ತು ಪೊಲೀಸ್ ಧ್ವಜಗಳ ಬೆಂಗಾವಲು ಬಸವರಾಜ್ ಸಾವ್ಕಾರ್ ARSI, ಸುರೇಶ್ ಕಾಶಪ್ಪ, ಬಸವರಾಜ್, ರಾಜಪ್ಪ, ಅಂಬರೀಶ್ ರವರ ಬೆಂಗಾವಲಿನಲ್ಲಿ ರಾಷ್ಟ್ರ ಮತ್ತು ಪೊಲೀಸ್ ಧ್ವಜಗಳ ಆಗಮನ. ಪೊಲೀಸ್ ಧ್ವಜ ಬಿಡುಗಡೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಲು ವಿನಂತಿ. ಮಾನ್ಯ SP ಮೇಡಮ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಪೊಲೀಸ್ ಧ್ವಜದ ಹಂಚಿಕೆ. ಇಲಾಖೆಯ ಆದ್ಯ ಕರ್ತವ್ಯ ಮತ್ತು ಇಲಾಖೆಯ ಗೌರವ ಎತ್ತಿ ಹಿಡಿಯುವ ಕಾರ್ಯಕ್ರಮಗಳನ್ನು ಇಲಾಖೆ ನಮಗೆ ನಮ್ಮ ಕುಟುಂಬದವರಿಗೆ ಅನ್ನ ನೀಡಿ ಉತ್ತಮ ರೀತಿಯಿಂದ ಜೀವನ ನಿರ್ವಹಿಸಲು ಅನುಕೂಲ ಮಾಡಿಕೊಟ್ಟಂತ ಘನ ಇಲಾಖೆಯ ಋಣ ತೀರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಮತ್ತು ಇನ್ನೊಂದು ನಾವು ಮಾನ್ಯ ಮೇಡಮ್ ಅವರಿಗೆ ಮನವಿ ಮಾಡಿಕೊಳ್ಳೋದಂದ್ರೆ ನಮ್ಮ ಜಿಲ್ಲೆ ಅತಿ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಆಗಿರುವುದರಿಂದ ನಮ್ಮ ಇಲಾಖೆಯ ಮಕ್ಕಳಿಗೆ ಸಲುವಾಗಿ ಈಗಾಗಲೇ ಬೆಂಗಳೂರು, ಧಾರವಾಡ ಮತ್ತು ಇತರೆ ಇಲಾಖೆಗಳ ಜಿಲ್ಲೆಗಳಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆ ಪ್ರಾರಂಭ ಮಾಡಿರ್ತಾರೆ. ಅದು ನಾವು ಯಾಕಂದ್ರೆ ಕರ್ನಾಟಕ ಕಲ್ಯಾಣದಲ್ಲಿ ಪ್ರಾರಂಭಿಸುವುದು ನನ್ನ ಕಳಕಳಿ ವಿನಂತಿ. ಯಾಕೆ ಇಲ್ಲಿಂದ ಅಲ್ಲಿ 500 ಕಿಲೋಮೀಟರ್ 600 ಕಿಲೋಮೀಟರ್ ಹೋಗಬೇಕಾಗ್ತದೆ. ಅದು ವಿಶೇಷ ನನ್ನ ವೈಯಕ್ತಿಕ ಮನವಿ. ಪೊಲೀಸ್ ಸ್ಕೂಲ್ ಪ್ರಾರಂಭ ಮಾಡಿಕೊಳ್ಳಲು 23-24ನೇ ಸಾಲಿನಲ್ಲಿ 61 ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ 10,94,795ಗಳನ್ನು 5 ರೂಪಾಯಿಗಳನ್ನು ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯಿಂದ ವೈದ್ಯಕೀಯ ವೆಚ್ಚ ಮಂಜೂರಿಸಿ ಧನ ಸಹಾಯ ಮಾಡಲಾಗಿದೆ. ಹಾಗೆ 21 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಒದಗಿಸಲಾಗಿದೆ ಮತ್ತು ಅವರ ಧರ್ಮಪತ್ನಿ ಪತಿಯವರಿಗೂ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. 2023-24ನೇ ಸಾಲಿನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಹಾಗೂ ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ವೈದ್ಯಕೀಯ ಉಪಚಾರ ಕುರಿತು ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು 41 ಜನರಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಕನ್ನಡಕ ಖರೀದಿಸಲು ತಲಾ ರೂಪಾಯಿ 1,000 ಒಟ್ಟು 30,000 ರೂಪಾಯಿಗಳನ್ನು ನೀಡಲಾಗಿದೆ.
ಹಾಗೂ ಸೇವೆಯಿಂದ ನಿವೃತ್ತಿ ಹೊಂದಿದ 18 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಶುಭ ಹಾರೈಸಲಾಗಿದೆ. ಹಾಗೂ ಮರಣ ಹೊಂದಿದ 2 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಾದ ಶ್ರೀ ರಾಚಯ್ಯ ಹಿರಮಠ್ ARSI ಮತ್ತು ಶ್ರೀ ದೇವೇಂದ್ರಪ್ಪ CSC ಗೋಗಿ ಪೊಲೀಸ್ ಠಾಣೆ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ತಲಾ ರೂಪಾಯಿ 10,000 ರೂಪಾಯಿಗಳಂತೆ 20,000 ರೂಪಾಯಿಗಳನ್ನು ನೀಡಲಾಗಿದೆ. ಸರ್ ಈ ಕಡೆ ಸರ್ ಈ ಕಡೆ ಸೈಡ್ ಅಣ್ಣ ಸ್ವಲ್ಪ ನಾನು ಒಂದು ಸೆಕೆಂಡ್ ಮಸ್ತ್ ಬರ್ತದೆ.